जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वास्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೂ 6ನೇ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಪರೀಕ್ಷಿತ ರಾಜನ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಶುಕಾಚಾರ್ಯರು ಕೊಟ್ಟಂತಹ ಉತ್ತರಗಳು, ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ನಾವು ನೋಡಿದ್ದೇವೆ. ಇದಾದ್ಮೇಲೆ ಮತ್ತೆ ಪರೀಕ್ಷಿತ ರಾಜನ ಪ್ರಶ್ನೆ ಪ್ರಾರಂಭವಾಗುತ್ತದೆ. ಅದೆಲ್ಲ ನಮ್ಮ ಪ್ರಶ್ನೆಗಳನ್ನ ಪರೀಕ್ಷಿತ ರಾಜ ಕೇಳ್ತಾ ಇದ್ದಾನೆ. ನೀವು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಅದರಿಂದ ಆಗುವಂತಹ ಅನರ್ಥ ಬಹಳ ಘೋರವಾದದ್ದು. ನರಕಾದಿಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ ಅಂತ ಕಟುವಾದ ಎಚ್ಚರಿಕೆಯನ್ನ ಜನರಿಗೆ ಕೊಟ್ಟಿದ್ದೀರಿ. ಆದರೆ ನಾವು ಲೋಕದಲ್ಲಿ ಕೆಲವೊಂದಿಷ್ಟು ನೋಡಿದ ಅಥವಾ ಕೇಳಿದ ಪಾಪಗಳು ಅಂತ ಒಂದಿಷ್ಟಿದೆ. ನಾವೀಗೆಲ್ಲ ಕೆಲವೊಂದಿಷ್ಟು ಪಾಪಗಳನ್ನ ಕೇಳಿದ್ದೇವೆ, ಇನ್ನು ಕೆಲವೊಂದಿಷ್ಟು ಪಾಪಕರ್ಮಗಳನ್ನು ನಾವೆಲ್ಲ ಮಾಡಿದ್ದೇವೆ. ನಾವು ತಿಳಿದಿದ್ದೇವೆ ಕೆಲವೊಂದಿಷ್ಟು ಈ ಪಾಪಕರ್ಮಗಳಿಗೂ ಇವುಗಳನ್ನು ಮಾಡಬಾರದು ಅಂತ ನಮಗ್ ಗೊತ್ತಿದೆ. ಸೂರ್ಯೋದಯ ಆದ್ಮೇಲೆ ಎಂತಹ ಕಠಿಣ ಪರವಾದಂತಹ ಪರಿಸ್ಥಿತಿ ಇದ್ರೂ ಮಲಗಬಾರದು, ಶಾಸ್ತ್ರದಲ್ಲಿ ವಿಹಿತವಾಗಿದೆ. ನಾವು ಎಷ್ಟು ಜನ ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ತೇವೆ? ಎಷ್ಟೇ ಕಠಿಣವಾದರೂ ಸುಳ್ಳನ್ನ ಮತ್ತೊಬ್ಬರಿಗೆ ಹೇಳಬಾರ್ದು. ಸತ್ಯ ಸುಳ್ಳು ಅದರ ಡೆಫಿನಿಷನ್ ಬೇರೆ ಇದೆ. ಇದನ್ನ ಮತ್ತೊಬ್ಬರಿಗೆ ತಪ್ಪನ್ನ ಹೇಳಬಾರ್ದು. ನಾವು ಎಷ್ಟು ಸರಿಯಾದಂತಹ ಮಾತುಗಳನ್ನ, ಸತ್ಯವಾದ ಮಾತುಗಳನ್ನ ಆಡ್ತೇವೆ. ನಾವು ಹಿಂದೆ ಅಧ್ಯಾಯದಲ್ಲಿ, ಹಿಂದಿನ ಸ್ಕಂದದಲ್ಲಿ, ಹಿಂದಿನ ನರಕದ ವಿಷಯಗಳನ್ನು ನಿರೂಪಣೆ ಮಾಡುವಂತಹ ಅಧ್ಯಾಯದಲ್ಲಿ, ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಅವರು ನಮಗ್ ಗೊತ್ತಿರ್ಲಿ ಬಿಡ್ಲಿ ಅವರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ಬೇಕು, ಸರಿಯಾಗಿ ಮಾತನಾಡಿಸ್ಬೇಕು. ಎಷ್ಟು ಜನ ಮಾಡ್ತೇವೆ? ಅಯ್ಯೋ ಯಾಕಪ್ಪ ಬಂದ್ರು, ನಮ್ದೇನೋ ಒಂದು ಕೆಲಸ ಇತ್ತು, ಇವ್ರು ಈಗ ಬಂದ್ಬಿಟ್ಟಿದಾರಲ್ಲ ಅಂತ ಅನ್ಕೊಳ್ತೇವೆ. ಅಥವಾ ಏನೂ ತಪ್ಪು ಮಾಡದೇ ಇರುವಂತಹ ಅಮಾಯಕರಾದಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೊಡ್ತೇವೆ. ಇವ್ ಯಾವ್ದನ್ನ ಮಾಡಬೇಕು ಅಂತ ಅನ್ಕೊಂಡ್ ಮಾಡೋದಿಲ್ಲ, ನಮಗ್ ಗೊತ್ತಿರತ್ತೆ ಈ ಕರ್ಮಗಳನ್ನ ಮಾಡಬಾರ್ದು, ಇದು ಕೆಟ್ಟದು. ಗೊತ್ತಿದ್ರು ವಿವಶಃ ನಮಗ್ ಗೊತ್ತಾಗದೇನೆ ನಮ್ಮಿಂದ ಎಷ್ಟೋ ಪಾಪಗಳು ಆಗ ಹೋಗ್ಬಿಡತ್ತೆ. ನಿನ್ನೆ ಪಾಠದ ನಂತರದಲ್ಲಿ ಒಂದು ಪ್ರಶ್ನೆಯೂ ಬಂದಿತ್ತು. ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೆಷ್ಟೋ ಪಾಪಗಳನ್ನ ನಾವು ಮಾಡಿರ್ತೇವೆ.
ಹಾಗಾದ್ರೆ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಏನು ಅಂತ ನಮಗೆ ಸಂದೇಹ ಬರುತ್ತೆ. ನೀವು ಹೇಳಿದ್ರಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ತೇವೆ. ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ಈ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಿ ಈ ಕೆಲಸಗಳನ್ನು ಮಾಡಿದ್ದೇನೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದೇನೆ ಅಂತ ಪ್ರಾಯಶ್ಚಿತ್ತಕರ ಕೆಲಸಗಳನ್ನು ಮಾಡಿಕೊಳ್ತೇವೆ. ಅಷ್ಟಕ್ಕೆ ಮುಗೀತು ಅಂತ ಸುಮ್ಮನೆ ಆಗ್ತೇವೋ? ಇಲ್ಲ. ಮತ್ತೆ ಕ್ವಚಿತ್ ಚರತಿ ತತ್ಪುನಃ ಮತ್ತೆ ಅದೇ ತಪ್ಪು ಕೆಲಸಗಳನ್ನು ಮಾಡ್ತಾ ಇರ್ತೇವೆ, ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾನೆ ಇರ್ತೇವೆ. ಹಾಗಾಗಿ ನೀವು ಯಾವ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀರೋ, ಈ ಪ್ರಾಯಶ್ಚಿತ್ತ ಕರ್ಮಗಳೆಲ್ಲ ಹೇಗಿವೆ ಅಂತಂದ್ರೆ ಕುಂಜರ ಶೌಚವತ್. ಎಷ್ಟು ಒಳ್ಳೆ ಮಾತು ಅಂತಂದ್ರೆ ಕುಂಜರ ಶೌಚವತ್. ಕುಂಜರ ಶೌಚ ಅಂತಂದು ಹೇಳಿದ್ರೆ ಆನೆಯ ಸ್ನಾನದಂತೆ ಅಂತ. ಆನೆ ಎಲ್ಲ ಗಂಟೆಗಟ್ಲೆ ನೀರಿನಲ್ಲೇ ಬಿದ್ದಿರತ್ತೆ. ನೀರನ್ನು ಚೆನ್ನಾಗಿ ಮೈ ಮೇಲೆ ಹಾಕೊಂಡು, ಮೈ ಮೇಲೆಲ್ಲ ನೀರನ್ನು ಹಾಕೊಂಡು ಆ ಮಾವುತ ಆ ಆನೆಗಳಿಗೆಲ್ಲ ಚೆನ್ನಾಗಿ ಮೈಯನ್ನ ತಿಕ್ಕಿ ತಿಕ್ಕಿ ತೊಳಿತಾನೆ. ಅದು ಹೊರಗಡೆ ಬಂದ ತಕ್ಷಣ ಮತ್ತೆ ಹೊರಗಡೆಯಲ್ಲಿರುವಂತಹ ಮಣ್ಣನ್ನು ತಗೊಂಡು ಮೈ ಮೇಲೆ ಹಾಕೊಂಡ್ಬಿಡತ್ತೆ. ಗಂಟೆಗಟ್ಲೆ ಮಾಡಿದಂತಹ ಆನೆಯ ಶುದ್ಧಿಗೆ ಫಲ ಏನು ಸಿಕ್ತು? ಏನು ಫಲ ಇಲ್ಲ. ಮತ್ತದೇ ಅಶುದ್ಧಿಯನ್ನ ಶರೀರದಲ್ಲಿ ಬರುವ ಹಾಗೆ ಮಾಡಿಕೊಂಡು. ಹಾಗೆ ನಾವು ಪಾಪಗಳನ್ನು ಮಾಡಿದ್ದೇವೆ, ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದ್ದೇವೆ, ಮತ್ತೆ ಅದೇ ತಪ್ಪು ಕೆಲಸ ಮಾಡ್ತಾ ಇದ್ದೇವೆ. ಇದು ಹೆಂಗಾಯ್ತು ಅಂತಂದ್ರೆ, ಆನೆ ಕೊಳಕಾಗಿತ್ತು, ಮಾವುತ ಚೆನ್ನಾಗಿ ಅದನ್ನು ತಿಕ್ಕಿ ತಿಕ್ಕಿ ತೊಳೆದ, ಮತ್ತೆ ಅದು ತನ್ನ ಮೈ ಮೇಲೆ ಕೆಸರನ್ನ ಎರಚಿಕೊಂತು, ಮಣ್ಣನ್ನ ಎರಚಿಕೊಂತು. ಹಾಗೆ ನಮ್ ಕೆಲಸ ಆಯ್ತಲ್ಲ. ಎಷ್ಟು ಒಂದು ಪ್ರಾಯಶ್ಚಿತ್ತಗಳನ್ನ ಆಚರಿಸಿಕೊಳ್ಳೋಣ. ದೃಷ್ಟ ಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪಿ ಆತ್ಮನಃ ಅಹಿತಂ. ಇದು ನನಗೆ ಅಹಿತ ಅಂತ ಗೊತ್ತಿದೆ. ಆತ್ಮನಃ ಅಹಿತಂ ಜಾನನ್ನಪಿ, ಇದು ನನಗೆ ಅಹಿತ, ಇದನ್ನು ಮಾಡಿದರೆ ಬಹಳ ದೊಡ್ಡ ಅನರ್ಥ ಇದೆ ಅಂತ ಗೊತ್ತಿದೆ. ಗೊತ್ತಿದ್ರು ಮತ್ತೆ ಅದೇ ತಪ್ಪು ಕೆಲಸಗಳನ್ನ ಮಾಡ್ತಾನೇ ಇರ್ತೇವೆ. ಅದರಿಂದ ಈ ಪ್ರಾಯಶ್ಚಿತ್ತ ಸಾರ್ಥಕ ಅಂತ ಕರೆಸಿಕೊಳ್ಳೋದು ಹೇಗೆ? ನಾವೆಲ್ಲ ಪ್ರವಚನಗಳನ್ನು ಕೇಳಿದಾಗ ಹೀಗಿರ್ಬೇಕು ಅಂತ ಕೇಳಿದವ್ರಿಗೂ ಹೇಳಿದ ನಮಗೂ, ಇದು ನಾವು ಇರುವಂತಹ ಜೀವನ ಸರಿಯಾದದ್ದಲ್ಲ, ಸರಿಯಾದ ಜೀವನವನ್ನು ಮಾಡುವಂತಹ ಕ್ರಮ ಬೇರೆ ಇದೆ ಅಂತ ಅನ್ನಿಸತ್ತೆ. ಆದ್ರೆ ಮುಗಿದಾದ ತಕ್ಷಣ ಮತ್ತೆ ಬುಕ್ ಮುಚ್ಚಿದ ತಕ್ಷಣ ಮತ್ತೆ ನಮ್ಮ ನಿತ್ಯದ ಜೀವನದ ರೊಟೀನಿಗೆ ನಾವು ಫಿಕ್ಸ್ ಆಗಿ ಹೋಗ್ಬಿಡ್ತೇವೆ. ಕ್ವಚಿನ್ ನಿವರ್ತತೆ ಅಭದ್ರಾತ್ ಕ್ವಚಿತ್ ಚರತಿ ತತ್ಪುನಃ. ಅಯ್ಯೋ ಇದು ಅಮಂಗಳ, ಈ ಕೆಲಸ ಮಾಡಬಾರ್ದು ಅಂತ ತಪ್ಪು ಕೆಲಸವನ್ನು ಮಾಡೋದ್ರಿಂದ ಸ್ವಲ್ಪ ಹಿಂಜರಿಕೆಯನ್ನು ಅನುಭವಿಸ್ತೇವೆ. ಅದು ಶಾಶ್ವತವಾಗಿ ಹಿಂಜರಿಕೆಯನ್ನು ಹಾಗೆ ಅನುಭವಿಸ್ತೇವೋ? ಹಾಗೇನಿಲ್ಲ. ಕ್ವಚಿತ್ ಚರತಿ ತತ್ಪುನಃ, ಮತ್ತೆ ಅದೇ ಕೆಟ್ಟ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ತೇವೆ. ಅದರಿಂದಾಗಿ ಪ್ರಾಯಶ್ಚಿತ್ತಂ ಅಥೋ ಅಪಾರ್ಥಂ ಮನ್ಯೆ ಕುಂಜರ ಶೌಚವತ್. ಈ ಪ್ರಾಯಶ್ಚಿತ್ತ ಕರ್ಮಗಳು ಅಂತ ಏನು ಕರ್ಮಗಳನ್ನು ಹೇಳ್ತಾ ಇದ್ದೀರೋ, ಇದೆಲ್ಲ ಅಪಾರ್ಥಕ, ವ್ಯರ್ಥವಾಗಿ ಮಾಡ್ತಾ ಇದ್ದೇವೆ. ಹೇಗೆ? ಕುಂಜರ ಶೌಚವತ್. ಆನೆ ಚೆನ್ನಾಗಿ ಸ್ನಾನ ಮಾಡತ್ತಲ್ಲ, ಆನೆ ಮಾಡಿದ ಸ್ನಾನದಂತೆ. ಯಾಕೆ? ಮತ್ತೆ ವಾಪಸ್ ಬಂದು ಮಣ್ಣನ್ನು ಹಾಕಿಕೊಳ್ಳೋದೇ ಅದು. ಮತ್ತೆ ಬಂದು ಮೈಯ ಮೇಲೆ ಮಣ್ಣನ್ನು ಎರಚಿಕೊಳ್ಳಲಿಕ್ಕೆ ಹೇಗೆ ಅದು ಸ್ನಾನ ಮಾಡಿ ಆ ಮಾಡಿದ ಸ್ನಾನವೆಲ್ಲವೂ ವ್ಯರ್ಥವೋ, ಅದೇ ರೀತಿಯಾಗಿ ನಾವು ಮಾಡಿದ ಸತ್ಕರ್ಮಗಳೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗತ್ತಲ್ಲ. ಪಾಪಗಳನ್ನು ಮಾಡಿದ್ದೇವೆ ಅಂತ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುತ್ತೇವೆ, ಮತ್ತೆ ಅದೇ ಪಾಪಕರ್ಮಗಳನ್ನು ಮಾಡಿದರೆ ಪ್ರಾಯಶ್ಚಿತ್ತಕ್ಕೆ ಪ್ರಯೋಜನ ಏನು ಬಂತು ಅಂತ ನಮ್ಮೆಲ್ಲರ ಪ್ರಶ್ನೆಯನ್ನ ಪರೀಕ್ಷಿತ ರಾಜನು ಪ್ರಶ್ನೆ ಮಾಡಿ ಶುಕಾಚಾರ್ಯರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ನಮ್ಮಂತಹ ಸಾಮಾನ್ಯರ ಬಳಿಯಲ್ಲಿ ಹೇಳಿದ್ರೆ ಕಕ್ಕಾಬಿಕ್ಕಿಯಾಗಿ ಹೋಗ್ಬೇಕಷ್ಟೆ. ಹೌದು, ನಾವು ಎಷ್ಟು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರು ಮತ್ತದರಿಂದ ಮತ್ತೊಂದು ಪಾಪ ಆಗತ್ತೆ ಅಂತಂದಾಗ ಪ್ರಾಯಶ್ಚಿತ್ತಗಳನ್ನು ಇದಕ್ ಮಾಡ್ಬೇಕು, ಬೇಡ ನೀ ಹೇಗ್ ಬೇಕು ಹಾಗೆ ಇರೋ ಅಂತ ನಾವು ಹೇಳ್ಬಿಡ್ತಾ ಇದ್ವಿ. ಎದುರುಗಡೆ ಕೂತಂತಹ ಗುರುಗಳು ನಮ್ಮಂಥವ್ರಲ್ಲ, ಜ್ಞಾನಿಗಳು, ತಪಸ್ವಿಗಳು. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಹೌದು
ನೀನು ಕೆಟ್ಟ ಕೆಲಸಗಳನ್ನ ಮಾಡಿದ್ದೀ ಅಂತ ಅಂದುಕೊಂಡು ಆ ಕೆಟ್ಟ ಕೆಲಸಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಅಂತ ಯಾವ ಸತ್ಕರ್ಮಗಳನ್ನು ಮಾಡ್ತೀಯಲ್ಲ, ಆ ಕರ್ಮಗಳಿಂದ, ಸತ್ಕರ್ಮಗಳಿಂದ ಕೆಟ್ಟ ಕರ್ಮಗಳಿಂದ ಬಂದಂತಹ ಪಾಪಗಳನ್ನು ತೊಳೆದುಕೊಳ್ಳೋದೇನಿದೆಯೋ ಅದು ನ ಇಹ ಆತ್ಯಂತಿಕ ಇಷ್ಯತೆ, ಅದು ಶಾಶ್ವತವಾದ ಪಾಪಗಳ ನಿವೃತ್ತಿಗೆ ಸಾಧನ ಅಂತ ಕರೆಸಿಕೊಳ್ಳೋದಿಲ್ಲ. ಅದು ಯಾಕೆ? ನಾವು ಯಾವುದೋ ಒಂದು ಗಾಡಿಯನ್ನು ನೋಡ್ತಾ ಇರ್ತೇವೆ, ಹೊರಗಡೆಯಲ್ಲೆಲ್ಲ ಏನೋ ಕೆಲಸಗಳಾಗ್ತಾ ಇದೆ ಅಂತಂದ್ರೆ ಧೂಳೆಲ್ಲ ಮೆತ್ತಿ ಆ ಗಾಡಿಯ ಮೇಲ್ಮೈ ಎಲ್ಲ ಕೊಳೆ ಆಗಿರುತ್ತೆ. ಬಟ್ಟೆಯನ್ನು ತೆಗೆದುಕೊಳ್ತೇವೆ, ಗಾಡಿಯನ್ನು ಒರೆಸ್ತೇವೆ, ಮೊದಲಿನ ಹೊಳಪಿಗೆ ಬರುತ್ತೆ, ಗಾಡಿಯನ್ನು ಓಡಿಸ್ತಾ ಇರ್ತೇವೆ. ಆದರೆ ಗಾಡಿಯ ಒಳಗಡೆಯಲ್ಲಿರುವಂತಹ ಇಂಜಿನ್ಗಳ ಶುದ್ಧಿ ಇದೆಲ್ಲ ನಮಗೆ ಹೊರಗಡೆ ಕಾಣೋದಿಲ್ಲ. ಆಂತರಿಕ ಶುದ್ಧಿ ಇಲ್ಲದೇನೆ ಬರೀ ಹೊರಗಡೆಯಲ್ಲಿ ಗಾಡಿಯನ್ನು ತೊಳೆದ್ರೆ ಒಳಗಡೆಯಲ್ಲಿರುವಂತಹ ಪಾರ್ಟಿಕಲ್ಸ್ ಗಳೆಲ್ಲ ಹಾಳಾಗಿ ಹೋಗುತ್ತೆ ಕ್ರಮೇಣವಾಗಿ. ಹಾಗೆ ಅದಕ್ಕೆ ಸರಿಯಾದ ಇವನ್ ಹತ್ರ ಆ ಗಾಡಿಯನ್ನು ಸರ್ವಿಸ್ ಮಾಡೋನ್ ಹತ್ರ ಕೊಟ್ಟು ಚೆನ್ನಾಗಿ ಅದನ್ನ ಏನ್ ಮಾಡ್ಬೇಕು, ಗಾಡಿ ಒಳಗಡೆಯಲ್ಲಿ ಸರ್ವಿಸ್ ಮಾಡಿಸ್ಬೇಕು. ಆಮೇಲೆ ಮೇಲ್ಗಡೆ ಸ್ವಲ್ಪ ಧೂಳು ಆಯ್ತು ಅಂತಂದು ಹೇಳಿದ್ರೆ ಆ ಧೂಳನ್ನ ನಾವು ಸ್ವಚ್ಛ ಮಾಡಿಕೊಳ್ಳಬಹುದು ಮೇಲ್ಗಡೆಯಲ್ಲಿ ಒರೆಸಿಕೊಂಡು. ಈ ಪ್ರಾಯಶ್ಚಿತ್ತ ಕರ್ಮಗಳೆಲ್ಲವೂ ಕೂಡ ಆ ಹೊರಗಡೆಯಲ್ಲಿರುವಂತಹ ಧೂಳನ್ನು ಓಡಿಸುವ ಕೆಲಸ ಅಷ್ಟೆ. ಇದೇ ಮುಖ್ಯವಾದಂತಹ ಸಾಧನ ಅಂತ ಅಂದುಕೊಳ್ಬಾರದು. ಕರ್ಮಣ ಕರ್ಮ ನಿರಹಾರಹ ನೇಹ ಆತ್ಯಂತಿಕ ಇಷ್ಟತೆ. ಯಾವುದೋ ಒಂದು ಹೋಮ ಮಾಡಿದ್ವು, ಹವನ ಮಾಡಿದ್ವು, ಅದರಿಂದ ನಾವು ಮಾಡಿದ ಎಲ್ಲ ಪಾಪಕರ್ಮಗಳು ಕೂಡ ತೊಳೆದುಕೊಂಡು ಹೋಯ್ತು, ಇನ್ ಹೊಸ ಪಾಪಕರ್ಮಗಳನ್ನು ಮಾಡ್ಲಿಕ್ಕೆ ನಮಗ್ ಪರ್ಮಿಷನ್ ಕೊಟ್ಟಾಗಾಯ್ತು ಅಂತ ಅನ್ಕೊಳ್ಬಾರ್ದು. ನ ಇಹ ಆತ್ಯಂತಿಕ ಇಷ್ಯತೆ. ಯಾಕೆ? ಅವಿದ್ವದ್ ಅಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಮೇಲ್ಗಡೆಯಲ್ಲಿ ನಿಮ್ಗೆ ಯಾವುದೋ ಒಂದು ಹೋಮ ಮಾಡಿ ಅಂತ ಹೇಳ್ತಾರೆ, ಹವನ ಮಾಡಿ ಅಂತಂತಾರೆ. ಈ ಹೋಮ ಹವನಾದಿಗಳನ್ನ ಮತ್ತೆ ಬಾಹ್ಯವಾದಂತಹ ಯಾವ ಈ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕ್ಷೇತ್ರ ವಿಧಿಗಳನ್ನು ಮಾಡಿ ಇವುಗಳನ್ನು ಮಾಡಿ ಅಂತ ಯಾವ ಕರ್ಮಗಳನ್ನ ಶಾಸ್ತ್ರಗಳೆಲ್ಲ ವಿಧಾನ ಮಾಡತ್ತಲ್ಲ, ಇದು ಅವಿದ್ವದ್ ಅಧಿಕಾರಿತ್ವ. ಮಂದರಿಗೆ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಿಕೊಳ್ಳಬೇಕು ಅಂತ ಮೊದಲಿಗೆ ಬುದ್ಧಿ ಹುಟ್ಟಬೇಕಲ್ಲ, ಅದಕ್ಕೋಸ್ಕರವಾಗಿ ಮೊದಲಿಗೆ ಈ ವಿಧವಾದಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೇಳೋದು. ಇನ್ನೊಂದು 4 ದಿವಸ ಆಪರೇಷನ್ ಇದೆ ಅಂತಂತ ಹೇಳಿದ್ರೆ ಆಪರೇಷನ್ಗಿಂತ ಮುಂಚೆ ಅಲ್ಲಿವರೆಗೂ ಅವನಿಗೇನು ಆಗ್ಬಾರ್ದು ಅನ್ನೋದಕ್ಕೋಸ್ಕರವಾಗಿ ಒಂದ್ 3-4 ಮಾತ್ರೆಗಳನ್ನು ಕೊಟ್ಟಿರ್ತಾರೆ. 3-4 ಮಾತ್ರೆಗಳನ್ನು ಕೊಟ್ಟಿದ್ದಾರೆ, ಈಗೇನ್ ತೊಂದರೆ ಆಗ್ತಾ ಇಲ್ಲ ಅಂತ ಹಾಗೆ ಕುತ್ಕೊಂಡ್ಬಿಟ್ರೆ ಆ ರೋಗ ಮತ್ತಷ್ಟು ಉಲ್ಬಣವಾಗತ್ತೆ. ಆ 3-4 ದಿವಸಗಳ ಕಾಲ ಏನೂ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಆ ಔಷಧಗಳು. ಅದರಂತೆ ಈ ಪ್ರಾಯಶ್ಚಿತ್ತ ಕರ್ಮಗಳನ್ನು ಏನ್ ಹೇಳ್ತಾರಲ್ಲ, ಇದು ಅವಿದ್ವದ್ ಅಧಿಕಾರಿತ್ವ. ತಾತ್ಕಾಲಿಕವಾಗಿ ನಮಗೆ ಸಮಾಧಾನವನ್ನು ಕೊಡುವ ಉದ್ದೇಶದಿಂದ ಹೇಳಿದ್ದಾರೆ ಅಷ್ಟೇ. ಪ್ರಾಯಶ್ಚಿತ್ತ ವಿಮರ್ಶನಂ. ಈ ಪ್ರಾಯಶ್ಚಿತ್ತಗಳ ವಿಧಾನಗಳನ್ನು ಏನ್ ಮಾಡಿದ್ದಾರೋ ಇದು ಶಾಶ್ವತವಾದಂತಹ ನಿವೃತ್ತಿಯನ್ನು ಕೊಡುವಂತಹದ್ದು ಅಂತ ಭ್ರಮಿಸಿ ಬಿಡಬಾರದು. ಅದಕ್ಕೆ ಎಷ್ಟು ಅದ್ಭುತವಾದಂತಹ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಆಯ್ತು ಹಾಗಾದ್ರೆ ಕೆಟ್ಟ ಕರ್ಮಗಳನ್ನು ಮಾಡೋದೇ ಇಲ್ಲ ನಾವು, ಕರ್ಮಗಳನ್ನು ಮಾಡಿದ್ರಲ್ವಾ ಅದರಿಂದ ತಪ್ಪುಗಳು, ಅದರಿಂದ ಅನರ್ಥ ಇವೆಲ್ಲವೂ ಆಗೋದು ಕರ್ಮಗಳನ್ನು ಮಾಡಿದ್ರಲ್ವ, ಮಾಡೋದೇ ಇಲ್ಲ. ಊಟವನ್ನು ನಾನು ಮಾಡೋದೇ ಇಲ್ಲ, ಊಟ ಅತಿಯಾಗಿ ಊಟ ಮಾಡ್ಬಿಟ್ರೆ ಅಂತಂದು ಹೇಳಿದ್ರೆ ಅಜೀರ್ಣ ಬಂದ್ಬಿಡತ್ತೆ, ಅದಕ್ಕೋಸ್ಕರ ನಾವು ಊಟನೇ ಮಾಡೋದಿಲ್ಲ, ನಿಶಕ್ತನಾಗಿ ಬಿದ್ದು ಬಿಡ್ತಾನೆ. ಅತಿಯಾಗಿ ಊಟ ಮಾಡಿದರೆ, ಅತಿಯಾದ ಊಟವನ್ನು ಮಾಡಿದರೆ ಅಜೀರ್ಣವಾಗತ್ತೆ. ಅಜೀರ್ಣವಾಗತ್ತೆ ಅಂತ ಹೇಳಿ ಊಟವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹೇಗೆ ಊಟ ಮಾಡಬೇಕು? ಅತಿಯಾದ ಊಟ ಮಾಡಬಾರದು. ನಮ್ಮ ಯೋಗ್ಯತೆ ಎಷ್ಟಿದೆ ಅಂತ ಗೊತ್ತಿರುತ್ತೋ ಆ ಯೋಗ್ಯತೆಯನ್ನು ತಿಳಿದುಕೊಂಡು ಅದಕ್ಕನುಗುಣವಾದಂತಹ ಭೋಜನವನ್ನು ಮಾಡ್ತೇವೆ. ಹೇಗೋ ಅದರಂತೆ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಕರ್ಮಗಳನ್ನು ಮಾಡಿದರೆ ಅವು ದೋಷಗಳನ್ನು ತಂದು ಕೊಡೋದಿಲ್ವೋ ಅವುಗಳನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಕರ್ಮಗಳನ್ನು ಮಾಡಬೇಕು.
ನ ಅಶ್ನತಃ ಪಥ್ಯಮೇವಾನ್ನಂ ವ್ಯಾಧಯೋ ಅಭಿಭವಂತಿ. ಏನು ತಿನ್ನೋದೇ ಇಲ್ಲ, ನಿಶಕ್ತನಾಗಿ ಬೀಳ್ತಾನೆ. ಅತಿಯಾಗಿ ತಿಂದ ರೋಗಗಳಿಗೆ ಒಳಗಾಗ್ತಾನೆ. ಅದರಿಂದಾಗಿ ಹೇಗೆ ಊಟ ಮಾಡಬೇಕು? ನಿಯಮಿತವಾಗಿ ನಿಯತವಾದಂತಹ ಆರೋಗ್ಯಕ್ಕೆ ಹಿತಕರವಾದಂತಹ ಅನ್ನವನ್ನ ತಿನ್ನಬೇಕು. ಏವಂ ನಿಯಮಕೃದ್ರಾಜನ್ ಶನೈಹಿ ಕ್ಷೇಮಾಯ ಕಲ್ಪತೆ. ಅದು ನಿಧಾನವಾಗಿ ಆಯುರ್ವೇದದ ಔಷಧಗಳಿದ್ದ ಹಾಗೆ ನಿಧಾನವಾಗಿ ಅದು ತನ್ನ ಪರಿಣಾಮವನ್ನು ತೋರಿಸತ್ತೆ. ನಾವ್ ಏನ್ ಮಾಡ್ತೇವೆ ಅಂತಂದ್ರೆ, ಯಾವುದೋ ಒಂದು ಕೆಲಸಗಳಾಗ್ಬೇಕು ಅಂತ ಅನ್ಕೊಳ್ತೇವೆ, ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕವನ್ನು ಹಸ್ತೋದಕವನ್ನು ಮಾಡಿಸಿ ಬರ್ತೇವೆ. ಯಾಕೆ ದೇವರಿಗೆ ನಾವು ಯಾವುದೋ ಮನೆಗೆ ಟ್ಯಾಪ್ ಎಲ್ಲ ಕೆಟ್ಟ ಹೋಗಿದೆ ಅಂತಂದು ಹೇಳಿದ್ರೆ ಪ್ಲಂಬರಿಗೆ ಫೋನ್ ಮಾಡ್ಬಿಟ್ಟು, ಪ್ಲಂಬರ್ ನಿನಗೆ ದುಡ್ಡು ಹಾಕಿದ್ದೀನಿ, ಮನೆಗೆ ಬಂದು ಪೈಪನ್ನು ಸರಿ ಮಾಡ್ಕೊಡು ಅಂದ ತಕ್ಷಣ ಅವ್ನು ಹೇಗ್ ಬಂದ್ಬಿಟ್ಟು ಮನೆಯಲ್ಲಿ ಪೈಪನ್ನು ಸರಿ ಮಾಡ್ಕೊಡ್ತಾನೋ, ಏನೋ ಎಲೆಕ್ಟ್ರಿಷಿಯನ್ ಅನ್ನು ಕರೆದ್ಬಿಟ್ಟು ಸರಿಯಾಗಿ ವೈರ್ ಅನ್ನು ಹಾಕೊಡು, ಶಾಕ್ ಹೊಡಿತಾ ಇದೆ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಹೇಗ್ ಬಂದು ವೈರ್ ಅನ್ನು ಹಾಕೊಟ್ಟು ಪರಿಹಾರ ಮಾಡ್ತಾನೋ, ಹಾಗೆ ಪರಮಾತ್ಮ ನಾವು ಬಂದಾಗ ತಪ್ಪುಗಳು ಬಂದ ಹಾಗೆ ಎಲ್ಲ ಕಷ್ಟಗಳು ಬಂದಾಗ ಅವನಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಹಸ್ತೋದಕವನ್ನು ಏನೋ ಒಂದು ಸೇವೆಯನ್ನು ಮಾಡಿಸ್ಬಿಟ್ರೆ ನಮ್ ಕಷ್ಟಗಳನ್ನೆಲ್ಲ ಕಳೆದು ಬಿಡ್ತಾನೆ ಅಂತ ಅನ್ಕೊಂಡಿರ್ತೇವೆ. ಹಾಗಲ್ಲ, ಪರಮಾತ್ಮ ನಿಧಾನವಾಗಿ ಪರೀಕ್ಷಿಸಿ ಕರ್ಮಗಳಿಗೆ ಅನುಗುಣವಾದಂತಹ ಫಲಗಳನ್ನು ಕೊಡ್ತಾ ಇರ್ತಾನೆ. ನಮಗೆ ಯಾವುದೇ ಕೆಲಸಗಳನ್ನು ಮಾಡಿದ್ರು ನಮಗೆ ತಕ್ಷಣದಲ್ಲಿ ಅದರ ಫಲ ಕಾಣಿಸ್ಬಿಡ್ಬೇಕು. ಹೇಗೆ ಸಾಧ್ಯ ಇದು? ಯಾವುದು ಶೀಘ್ರವಾಗಿ ಫಲವನ್ನ ತೋರಿಸಿಕೊಡುತ್ತೋ ಅದು ಶೀಘ್ರವಾಗಿ ದೋಷಕ್ಕೂ ಕಾರಣವಾಗತ್ತೆ. ದಿಢೀರ್ ತಿಂಡಿಗಳನ್ನ ನಾವು ಹೊರಗಡೆಯಲ್ಲಿ ತಯಾರು ಮಾಡಿ ಇಟ್ಟಿದ್ದನ್ನು ತಿಂದ್ವಿ ಅಂತಂದು ಹೇಳಿದ್ರೆ ದಿಢೀರ್ ಅಂತ ರೋಗಗಳು ಬರುತ್ತೆ. ಯಾವುದು ಊಟ ಮಾಡಿರ್ತೇವೋ ಮಾಡಿದ ಊಟ ಪಚನ ಆಗ್ಲಿಕ್ಕೆ 5-6 ಗಂಟೆ ಬೇಕಾಗತ್ತೆ. ಹಾಗಿದ್ದಾಗ ನಾವು ಮಾಡಿದ ಕರ್ಮಗಳಿಗೆ ದಿಢೀರಂತ ಫಲ ಸಿಗಬೇಕು ಅಂತ ಬಯಸಿದರೆ ಹಾಗೆಲ್ಲ ಸಿಗೋದಿಲ್ಲ. ಅದು ನಿಧಾನವಾಗಿ ಆ ಫಲವನ್ನ ತಂದು ಕೊಡುತ್ತೆ. ಹಾಗಿದ್ದಾಗ ಈ ಕರ್ಮಗಳೆಲ್ಲವೂ ಕೂಡ ನಿಧಾನವಾಗಿ ಜೀವನ ಅಂತಃಕರಣ ಶುದ್ಧಿಗೆ ಕಾರಣವಾಗತ್ತೆ. ಹಾಗೆ ಅಂತ ತಪಸ್ಸು ಅಂತಿಮವಾದಂತಹ ಪಾಪದ ಪರಿಹಾರಕವೋ ಅಲ್ಲ. ಯಾವುದೋ ಒಂದು ಸತ್ಕರ್ಮಗಳನ್ನ ಪ್ರಾಯಶ್ಚಿತ್ತವನ್ನ ಮಾಡಿದ್ದೇವೆ ಅಂತಂದ್ರೆ ಅದೇ ದೊಡ್ಡ ಪ್ರಾಯಶ್ಚಿತ್ತ. ಇದೇ ನಾವು ಮಾಡಿದ ಎಲ್ಲ ಪಾಪಗಳಿಗೂ ಕೂಡ ಪರಿಹಾರವನ್ನು ಮಾಡುವಂತಹ ದೊಡ್ಡ ಪರಿಹಾರಕ ಅಂತ ಭಾವಿಸಿ ಬಿಡಬಾರದು. ಹಾಗಾದ್ರೆ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳುವಂತಹ ಸಾಧನಗಳು ಎಷ್ಟೆಷ್ಟಿವೆ, ಯಾವ್ಯಾವುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತಪಸ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ನಿಯಮೇನ ಯಮೇನ ಚ ದೇಹ ವಾಗ್ ಬುದ್ಧಿಜಂ ಧೀರಾಃ ಧರ್ಮಜ್ಞಾಃ ಶ್ರದ್ಧಯಾನ್ವಿತಾಃ ಕ್ಷಪಯಂತಿ ಅಘಂ ಮಹದಪಿ ವೇಣುಗುಲ್ಮಂ ಇವಾನಲಃ. ವೇಣುಗುಲ್ಮ ಅಂತಂದು ಹೇಳಿದ್ರೆ ಒಣಗಿದ ಬಿದಿರಿನ ಕಂಬಗಳನ್ನ ಬೆಂಕಿಯ ಕಿಡಿ ಹತ್ತಿಕೊಂಡು ಇಡೀ ಆ ರಾಶಿಯನ್ನು ಸುಟ್ಟು ಹೇಗೆ ನಾಶ ಮಾಡಿಬಿಡುತ್ತೋ ಅದರಂತೆ ದೈಹಿಕವಾಗಿ, ವಾಚಿಕವಾಗಿ ಮತ್ತು ಮಾನಸಿಕವಾಗಿ ಉಂಟಾದಂತಹ ಪಾಪಗಳೆಲ್ಲವನ್ನೂ ಕೂಡ ಧರ್ಮಜ್ಞಾನಿಗಳು, ಯಾವ ಪಾಪಗಳಿಗೆ ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂತ ತಿಳಿದಂತಹ ಜ್ಞಾನಿಗಳು, ಧೀರಾಹ ಸರಿಯಾದಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಗಳು ಶ್ರದ್ಧೆಯಿಂದಾಗಿ ಕೂಡಿಕೊಂಡು ಈ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ತಾರೆ. ಹೇಗೆ? ಅಲ್ಲಿ ಬೆಂಕಿ ಎಲ್ಲ ಬಿದಿರುಗಳ ಸುಡುವಿಕೆಗೆ ಕಾರಣವಾಗಿತ್ತು. ಹಾಗೆ ಇಲ್ಲಿ ನಮ್ಮ ಪಾಪಗಳಿಗೆ ಪರಿಹಾರಕವಾದದ್ದು ಯಾವುದು? ಅದನ್ನ ಹೇಳ್ತಾ ಇದ್ದಾರೆ. ತಪಸ. ತಪಸ್ಸಿನಿಂದಾಗಿ ಈ ಎಲ್ಲವನ್ನು ಪರಿಹಾರ ಮಾಡಿಕೊಳ್ಳಬಹುದು. ತಪಸ್ಸು ಅಂದ್ರೆ ಯಾವುದು? ನಾವು ಹಿಂದೆ ಅನೇಕ ಬಾರಿ ಹೇಳಿದ್ದೇವೆ, ವಿಸ್ತಾರವಾಗಿ ಹೇಳೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ವಾಚಿಕವಾದ ತಪಸ್ಸು, ಮಾನಸಿಕವಾದಂತಹ ತಪಸ್ಸು, ದೈಹಿಕವಾದ ತಪಸ್ಸು. ವಾಚಿಕವಾಗಿ ಭಗವಂತನ ಸ್ತೋತ್ರಗಳನ್ನು ಹೇಳುವಂತಹದ್ದು, ಮಾನಸಿಕವಾದಂತಹದ್ದು ಮನಸ್ಸಿನಲ್ಲಿ ಭಗವಂತನ ಮೂರ್ತಿಯನ್ನು ಧ್ಯಾನಿಸಿಕೊಂಡು ಎಲ್ಲ ಕರ್ಮಗಳಲ್ಲೂ ಕೂಡ ಭಗವದ್ ಅರ್ಪಣಾ ಬುದ್ಧಿಯನ್ನು ಬೆಳೆಸಿಕೊಳ್ಳೋದು. ದೈಹಿಕವಾಗಿ ಒಂದು 4 ಜನರಿಗೆ ಉಪಕಾರವಾಗುವಂತಹ ಕೆಲಸವನ್ನು ಮಾಡುವಂತಹದ್ದು. ನಮ್ಮ ಶ್ರಮ 4 ಸಜ್ಜನರಿಗೆ ಉಪಯೋಗವಾಗಬೇಕು, ಅಂತಹ ಕೆಲಸಗಳನ್ನು ಮಾಡುವಂತಹದ್ದು. ಇದು ತಪಸ್ಸು ಅಂತ ಕರೆಸಿಕೊಳ್ಳುತ್ತದೆ. ದೈಹಿಕ, ವಾಚಿಕ, ಮಾನಸಿಕವಾದಂತಹ ತಪಸ್ಸು. ಈ ತಪಸ್ಸುಗಳಿಂದ
ಬ್ರಹ್ಮಚರ್ಯೇಣ. ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮಣಿ ಚರಣಂ. ಬ್ರಹ್ಮಚರ್ಯ ಅಂತಂದು ಹೇಳಿದ್ರೆ ಭಗವಂತನಲ್ಲಿ ಮನಸ್ಸನ್ನು ಇಡುವುದು. ಕೆಲವೊಮ್ಮೆ ಎಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಇರ್ತಾರೆ, ಆದ್ರೆ ಮನಸ್ಸಿನ ಮೂಲೆಯಲ್ಲೂ ಕೂಡ ಭಗವಂತನ ಚಿಂತನೆಗಳು ಇರೋದಿಲ್ಲ. ಸಾವಿರಾರು ಜನಕ್ಕೆ ಊಟವನ್ನು ಹಾಕ್ತಾ ಇರ್ತಾರೆ, ಮಹಾನ್ ಆಸ್ತಿಕ ಶಿಖಾಮಣಿಯಾಗಿರ್ತಾನೆ. ಆ ಥರ ಇರಬಾರ್ದು. ಈ ಎಲ್ಲ ಕರ್ಮಗಳು ಭಗವಂತನ ಪ್ರೀತಿಗೋಸ್ಕರ ಅನ್ನುವ ಭಾವನೆ ಇರಬೇಕು. ಶಮೇನ ಚ ದಮೇನ ಚ. ದಮ ಅಂತಂದು ಹೇಳಿದ್ರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ಇಟ್ಟುಕೊಂಡು ತ್ಯಾಗೇನ ಸತ್ಯ ಶೌಚಾಭ್ಯಾಂ. ತ್ಯಾಗ ಅಂತ ಅನ್ನೋದಕ್ಕೆ ಮೊದಲಿಗೆ ದೊಡ್ಡದಾದ ತ್ಯಾಗ ಯಾವುದು ಅಂತಂದ್ರೆ ಅಹಂಕಾರ ತ್ಯಾಗ. ನಾನು ಎಲ್ಲವನ್ನು ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರ ಬುದ್ಧಿಯನ್ನ ಮೊದಲಿಗೆ ಬಿಡಬೇಕು. ಸತ್ಯ ಶೌಚಾಭ್ಯಾಂ. ಸತ್ಯ ಅಂತಂದು ಹೇಳಿದ್ರೆ ಸತ್ಯವಾದದ್ದನ್ನ ನುಡಿಬೇಕು. ಸತ್ಯ ಅಂತಂದು ಹೇಳಿದ್ರೆ ಸತಾಂ ಹಿತಂ ಹಿ ಸತ್ಯಮಿತ್ಯಭಿಧೀಯತೆ. ದೊಡ್ಡ ವಿಸ್ತಾರವಾದ ವಿವರಣೆ ಬೇಕಾಗಿಲ್ಲ. ಯಾವುದನ್ನು ಹೇಳಿದರೆ ಸಜ್ಜನರಿಗೆ ಹಿತವಾಗತ್ತೋ ಅದು ಸತ್ಯ. ಅಂತಹ ಸತ್ಯವನ್ನ ನುಡಿಬೇಕು. ಶೌಚ, ಒಂದು ಆಂತರಿಕವಾದ ಶೌಚ, ಬಾಹ್ಯ ಶೌಚ. ಹೊರಗಡೆಯಲ್ಲಿ ತಿಕ್ಕಿಕೊಂಡು ಗಂಟೆಗಟ್ಟಲೆ ಸ್ನಾನ ಮಾಡ್ತೇವೆ, ಮನಸ್ಸಿನಲ್ಲಿ ಇನ್ನೊಬ್ಬರ ಬಗೆಗೆ ಬರೀ ದ್ವೇಷ ಭಾವನೆ, ಅಸೂಯೆ, ಇನ್ನೊಬ್ಬರ ಬಗ್ಗೆ ಯಾವಾಗ್ಲೂ ಕೆಡಕನ್ನೇ ಯೋಚನೆ ಮಾಡ್ತಾ ಇರೋದು. ಇದರಿಂದ ಉಪಯೋಗ ಇಲ್ಲ. ಆಂತರಿಕವಾದ ಶುದ್ಧಿ ಬೇಕು, ಅದರ ಜೊತೆಯಲ್ಲಿ ಬಾಹ್ಯ ಶುದ್ಧಿಯೂ ಬೇಕು. ಈ ಎರಡು ಶುದ್ಧಿಗಳಿಂದ ದಾನೇನ ಸತ್ಯ ಶೌಚಾಭ್ಯಾಂ ನಿಯಮೇನ ಯಮೇನ ಚ. ನಿಯಮಗಳು. ನಿಯಮ ಅಂತಂದು ಹೇಳಿದ್ರೆ ಕೆಲವೊಂದಿಷ್ಟು ಜೀವನಗಳಲ್ಲಿ ನಾವೇ ಕೆಲವೊಂದಿಷ್ಟು ನಿಯಮಗಳನ್ನು ಹಾಕಿಕೊಳ್ಬೇಕು. ಈ ದಿವಸ ಏನೇ ಆಗ್ಲಿ ಈ ಕರ್ಮಗಳನ್ನ ಮಾಡಿಯೇ ಮುಗಿಸ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಯಾರೂ ಕೂಡ ಹಲ್ಲು ಉಜ್ಜದೇನೆ ಸ್ನಾನ ಮಾಡದೇನೆ ಇಡೀ ದಿವಸವನ್ನ ಕಳೆದು ಬಿಡೋದಿಲ್ಲ. ಅದನ್ನ ಮಾಡೇ ಮಾಡ್ತೇವೆ. ಜೀವನದಲ್ಲಿ ಅದು ಒಂದು ನಿಯಮವನ್ನು ಎಲ್ಲರೂ ಇಟ್ಕೊಂಡಿರ್ತೇವೆ. ಅದು ಒಂದೇ ಅಲ್ಲ, ಈ ತರ ಈ ಕೆಲಸಗಳನ್ನ, ಈ ಸತ್ಕರ್ಮಗಳನ್ನ, ಭಗವಂತನ ಸ್ತೋತ್ರಗಳನ್ನ, ಭಗವಂತನ ಆರಾಧನೆಯನ್ನ ಒಂದು 4 ಜನರ ಜೊತೆಯಲ್ಲಿ ಒಳ್ಳೆಯ ಮಾತುಗಳನ್ನ ಆಡೋದು. ನಮ್ಮಲ್ಲಿರುವ ಎಲ್ಲ ಸಂಪತ್ತುಗಳನ್ನು ತೆಗೆದುಕೊಡೋದು ಬೇಕೇ ಆಗಿಲ್ಲ. ಒಂದು 4 ಜನರ ಜೊತೆಯಲ್ಲಿ ಒಳ್ಳೆಯ ಮಾತನಾಡೋದನ್ನ, ಅಷ್ಟೇ ಅಲ್ಲ 4 ಜನಕ್ಕೆ ಉಪಕಾರವಾಗುವ ಹಾಗೆ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳುತ್ತೇನೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಆ ನಿಯಮದಿಂದಾಗಿ ಯಮೇನಚ. ಯಮ ಅಂತಂದು ಹೇಳಿದರೆ ನನ್ನಲ್ಲಿ ನನ್ನ ಹತೋಟಿ. ಇನ್ನೊಬ್ಬರನ್ನ ನಾವು ಕಂಟ್ರೋಲಿಗೆ ತಗೊಳ್ಳಿಕ್ ಬಹಳ ಪ್ರಯತ್ನ ಪಡ್ತೇವೆ. ಇನ್ನೊಬ್ರೆಲ್ಲ ನಾ ಹೇಳಿದ್ದನ್ನು ಕೇಳ್ಕೊಂಡಿರ್ಬೇಕು, ನನ್ನ ಮಾತನ್ನು ಯಾರು ಮೀರಬಾರ್ದು. ನಾನು ನನ್ನ ಮಾತನ್ನು ಮೀರ್ತಾ ಇದ್ದೇನೋ ಇಲ್ಲೋ ಅನ್ನೋದನ್ನ ನೋಡಿಕೊಳ್ಬೇಕು. ಮೊಬೈಲನ್ನು ನೋಡ್ತಾ ಕೂತಾಗ ಸಾಕು ಇನ್ನು ನನ್ನ ಕೆಲಸಗಳಿದೆ ಅಂತ ಅನ್ನಿಸಿದಾಗಲೂ ಕೂಡ ಇಲ್ಲ, ಇನ್ನೊಂದು 5 ನಿಮಿಷ ನೋಡೋಣ ಅಂತ ಹೇಳ್ಕೊಂಡು ಅದರಲ್ಲೇ ಮುಳುಗಿ ಕೆಲಸಗಳನ್ನು ಬಿಟ್ಬಿಟ್ವಿ ಅಂತಂದ್ರೆ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ ಅಂತಾಯ್ತು. ಇನ್ನೊಬ್ರೇನ್ ನನ್ನ ಮಾತನ್ನು ಕೇಳೋದು? ಆ ಥರ ಅಲ್ಲ. ಯಮೇನಚ. ನನ್ನಲ್ಲಿ ನನಗೆ ಹಿಡಿತ ಇರಬೇಕು. ಇನ್ನೊಬ್ಬರನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾನು ನನ್ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು. ಇಂತಹ ಕೆಲಸಗಳೆಲ್ಲ ನನ್ನಿಂದ ಆಗ್ತಾ ಇದೆ ಅಂತಂದ್ರೆ ನಾನು ಮಾಡಿದ ಪ್ರಾಯಶ್ಚಿತ್ತ ಕರ್ಮಗಳೆಲ್ಲವೂ ಕೂಡ ಅದು ಸಾರ್ಥಕವಾಗತ್ತೆ. ನಾವು ಮಾಡಿದಂತಹ ದೊಡ್ಡ ದೊಡ್ಡ ಪಾಪಗಳು ಕೂಡ, ಎಷ್ಟೇ ದೊಡ್ಡದಾದ ಪಾಪಗಳಾದರೂ ಕೂಡ ಚಿಕ್ಕ ಬೆಂಕಿಯ ಕಡ್ಡಿಯಿಂದ ಹುಟ್ಟಿದಂತಹ ಬೆಂಕಿ ಇಡೀ ಆ ಬಿದಿರಿನ ಕುಲವನ್ನೇ ನಾಶ ಮಾಡುವಂತೆ ನಮ್ಮ ಪಾಪಗಳ ಸಮುದಾಯವನ್ನು ನಾಶ ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ಪ್ರಧಾನವಾದಂತಹ ಒಂದು ಪಾಪ ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಈ ಎಲ್ಲ ಸತ್ಕರ್ಮಗಳ ಆಚರಣೆ ಇವೆಲ್ಲವೂ ಪಾಪ ಪರಿಹಾರಕವೇ. ಆದರೆ ಇದು ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದ ಪಾಪ ಪರಿಹಾರಕ ಯಾವುದು ಅಂತಂದ್ರೆ ಯಾವುದೇ ಖರ್ಚಿಲ್ಲದೇನೆ ಕೂತಲ್ಲಿಯೇನೆ ಮಾಡಿಕೊಳ್ಳಬಹುದಾದ ಪಾಪ ಪರಿಹಾರಕ್ಕೆ ದೊಡ್ಡ ಮಾರ್ಗ ಯಾವುದು ಅಂತಂದ್ರೆ ಕೇಚಿತ್ ಕೇವಲ ಯಾ ಭಕ್ತ್ಯ ವಾಸುದೇವ ಪರಾಯಣಾಹ ಅಘಂ ಧುನ್ವಂತಿ ಕಾರ್ಸ್ನೇನ ನೀಹಾರಮಿವ ಭಾಸ್ಕರ. ಸೂರ್ಯ ಬಂದ ಅಂತಂದ್ರೆ ಮಂಜೆಲ್ಲ ಸರಿದು ಹೋಗತ್ತೆ, ದಿಕ್ಕುಗಳೆಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಅದರಂತೆ ಶುದ್ಧವಾದಂತಹ ಭಕ್ತಿಯಿಂದ ಭಗವಂತನಲ್ಲಿ ತಪಸ್ಸನ್ನ ಮಾಡುವಂತಹ ವ್ಯಕ್ತಿಗಳು ಎಷ್ಟೇ ದೊಡ್ಡದಾದಂತಹ ಪಾಪಗಳಿರಬಹುದು, ಭಗವಂತ ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ನಿಶ್ಚಯವಾದಂತಹ ಬುದ್ಧಿಯಿಂದ ಭಗವಂತನನ್ನ ಧ್ಯಾನ ಮಾಡಿದರೆ, ಭಗವಂತನ ಸ್ತೋತ್ರವನ್ನು ಮಾಡಿದರೆ ಎಷ್ಟೇ ದೊಡ್ಡ ಪಾಪಗಳಿರಬಹುದು ಆ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗುತ್ತೆ.
ಭಗವಂತನ ಅರ್ಪಣಾ ಬುದ್ಧಿಯಿಂದ, ಭಗವಂತನ ನಾಮಸ್ಮರಣೆಯಿಂದ, ಭಗವಂತನಿಗೋಸ್ಕರವಾಗಿ ಈ ಶರೀರ ಇದೆ, ನನ್ನ ಉಸಿರಾಟದ ಪ್ರತಿಯೊಂದು ಉಸಿರೂ ಕೂಡ, ನನ್ನ ದೇಹದ ಪ್ರತಿಯೊಂದು ಕ್ರಿಯೆಗಳೂ ಕೂಡ ಭಗವಂತನ ಪೂಜೆ ಎಂಬಂತಹ ಭಾವನೆಯಿಂದ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಯ ಇಂತಹ ಪಾಪಗಳು ಅಂತಿಲ್ಲ ಇಲ್ಲ, ಯಾವ ಪಾಪಗಳೂ ಕೂಡ ಭಗವಂತನ ನಾಮಸ್ಮರಣೆಯಿಂದ ನಾಶವಾಗೋದಿಲ್ಲ ಅನ್ನುವಂತಹ ಒಂದೇ ಒಂದು ಪಾಪಗಳೂ ಇಲ್ಲ. ಯಾವ ಪಾಪಗಳಿವೆಯೋ ಎಲ್ಲವೂ ಕೂಡ ಇಂತಹ ವ್ಯಕ್ತಿಯು ಮಾಡಿದ ಅಂತಾದ್ರೆ ಅವುಗಳು ಹೆಚ್ಚಿನ ಅನರ್ಥವನ್ನು ಕೊಡೋದೇ ಇಲ್ಲ, ಅವನಿಗೆ ಅನರ್ಥವನ್ನೇ ಕೊಡೋದಿಲ್ಲ. ಪ್ರಧಾನ ಮಂತ್ರಿಗಳು ರೋಡನ್ನ ಕ್ರಾಸ್ ಮಾಡ್ಬೇಕಾದ್ರೆ ಅವರಿಗೆ ಎಲ್ಲ ಕ್ಯಾನ್ವಾಸ್ ಅದು ಅವ್ರದ್ದೆಲ್ಲ ಪೆಟಾಲಮ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ಅಕಸ್ಮಾತ್ ಆಗಿ ರೋಡಲ್ಲಿ ರೆಡ್ ಸಿಗ್ನಲ್ ಇತ್ತು ಅಂತಂದ್ರೆ ಅವ್ರು ಬಂದಾಗ ಅದನ್ನ ಕ್ರಾಸ್ ಮಾಡ್ಕೊಂಡು ಹೋದ್ರು ಅಂತಂದ್ರೆ, ಅಥವಾ ಆಂಬ್ಯುಲೆನ್ಸ್ ಬಂದಾಗ ಆ ಸಿಗ್ನಲ್ ಅನ್ನ ದಾಟಿದರೆ ವಸ್ತುತಃ ನಮ್ಮೆಲ್ಲರಿಗೂ ಅದು ಪಾಪವೇ. ಆದ್ರೆ ಆ ಆಂಬ್ಯುಲೆನ್ಸ್ಗೆ ಅದು ಶಿಕ್ಷೆ ಇಲ್ಲ, ಪೊಲೀಸರಿಗೆ ಅದು ಶಿಕ್ಷೆ ಇಲ್ಲ, ಹಾಗೆ ಅದು ಅವ್ರಿಗೆ ಫೈನಿಗೆ ಕಾರಣ ಆಗೋದಿಲ್ಲ. ಅದರಂತೆ ಜ್ಞಾನಿಗಳು ಮಾಡಿದಂತಹ ಅಲ್ಪ ಸ್ವಲ್ಪ ತಪ್ಪುಗಳು ಕೂಡ ಅವರ ಬಂಧಕ್ಕೆ ಕಾರಣವಾಗೋದಿಲ್ಲ. ಅದನ್ನ ನ ತಥಾ ಹ್ಯಘವಾನ್ ರಾಜನ್ ಪೂಯೇತ ತಪ ಆದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವಯ. ಭಗವಂತನ ಭಕ್ತರು ಮತ್ತು ಭಗವಂತ ಇವರಿಬ್ಬರ ಸೇವೆಯನ್ನು ಮಾಡುವುದರಿಂದಾಗಿ ಎಷ್ಟು ಪುಣ್ಯ ಬರುತ್ತೋ ಅದರಿಂದ ನಿವೃತ್ತಿ ಆಗದೇ ಇರುವಂತಹ ಒಂದು ಪಾಪ ಇದೆ ಅಂತ ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ಪಾಪಗಳು ಕೂಡ ಇದರಿಂದ ನಿವೃತ್ತಿ ಆಗಿ ಹೋಗಿ ಬಿಡತ್ತೆ. ಹಾಗಾಗಿ ಜೀವನದಲ್ಲಿ ದೊಡ್ಡದಾದಂತಹ ಪ್ರಾಯಶ್ಚಿತ್ತ ಯಾವುದು ಅಂತಂದ್ರೆ ಭಗವಂತನ ನಾಮಸ್ಮರಣೆ. ಆ ನಾಮಸ್ಮರಣೆಯ ಜೊತೆಯಲ್ಲಿ ಉಳಿದ ಯಾವ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಿದರೂ ಕೂಡ ಅದು ಸಾರ್ಥಕವಾಗತ್ತೆ. ಇದು ಒಂದಿಲ್ಲದೇನೆ ಯಾವ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಿದರೂ ಕೂಡ ಹಿಂದೆ ಹೇಳಿದ ಹಾಗೆ ಕುಂಜರ ಶೌಚವತ್, ಆನೆಯು ಚೆನ್ನಾಗಿ ಶುದ್ಧಿಯನ್ನು ಮಾಡಿಕೊಂಡು ಮತ್ತೆ ಮೈ ಮೇಲೆ ಮಣ್ಣನ್ನು ಹುಯ್ದುಕೊಂಡ್ರೆ ಹೇಗಾಗತ್ತೋ ಹಾಗಾಗತ್ತೆ. ಈ ಎಲ್ಲ ಕರ್ಮಗಳು ಹೊರಗಡೆಯಲ್ಲಿರುವಂತಹ ಶುದ್ಧಿಯನ್ನ ತಂದು ಕೊಟ್ರೆ ಭಗವಂತನ ನಾಮಸ್ಮರಣೆ ಆಂತರಿಕವಾದಂತಹ ಶುದ್ಧಿಯನ್ನ ತಂದು ಕೊಟ್ಟು ಜೀವನ ವ್ಯಕ್ತಿತ್ವಕ್ಕೆ ಅಂಟಿದಂತಹ ದೋಷಗಳನ್ನ ಪರಿಹಾರ ಮಾಡತ್ತೆ. ಅಂತಹ ಪ್ರಾಯಶ್ಚಿತ್ತದ ಕಡೆಯಲ್ಲಿ ನಾವೆಲ್ಲ ಗಮನ ಕೊಡಬೇಕು ಅನ್ನುವಂತಹ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಅನೇಕ ವಿಷಯಗಳನ್ನ ಹೇಳುವವರಿದ್ದಾರೆ. ಇವತ್ತು ಸ್ವಲ್ಪ ಅನಿವಾರ್ಯದ ಕೆಲಸಗಳಿರೋ ಕಾರಣದಿಂದಾಗಿ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ಪಾಠದಲ್ಲಿ ಮುಂದಿನ ವಿಷಯಗಳನ್ನು ಗಮನಿಸೋಣ. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಕ್ರೀಡಾತ್ ಕೇಶವಃ. ಶ್ರೀಕೃಷ್ಣ ನಮಸ್ತೆ. ನಮಸ್ಕಾರ.